ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ಅಮಾವಾಸ್ಯೆ 5ನೇ ತಾರೀಕು 7ನೇ ತಿಂಗಳು 2024. ಇವತ್ತು ಶುಕ್ರವಾರ. ತುಂಬ ಶ್ರೇಷ್ಠ. ಅಂದರೆ ಆಷಾಢಕ್ಕೆ ಮೊದಲೇ ಪ್ರಥಮ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಆಷಾಢದಲ್ಲಿ ಯಾವ ಕೆಲಸ ಕಾರ್ಯನೂ ಆಗೋದಿಲ್ಲ. ಆ ದೇವಸ್ಥಾನಗಳಿಗೆ ಹೋಗ್ಬೋದು, ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಬರ್ಬೋದು, ಅಷ್ಟೇ ಹೊರತು ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ ಅಂತ ನಾವು ಹೇಳ್ತೀವಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ಇದು ಏನಪ್ಪ ಅಂದರೆ ಆಷಾಢ ಬಂದಾಗ ಒಂದು ತಿಂಗಳು ಯಾರಿಗೇ ಆಗಲಿ ಕೆಲಸ ಕಾರ್ಯಗಳಿಗೂ ಸ್ವಲ್ಪ ಕಡಿಮೆ, ಪೂಜೆ ಪುಸ್ಕರನೂ ಕಡಿಮೆ, ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಮದುವೆ, ಆಮೇಲೆ ಮನೆ ಕಟ್ಟೋದಾಗಲಿ, ಜಮೀನು ತಗೊಂಬೋದಾಗಲಿ, ಭೂಮಿ ಪೂಜೆ ಆಗಲಿ ಯಾವುದೂ ಮಾಡೋದಿಲ್ಲ ಆಷಾಢದಲ್ಲಿ. ಯಾಕೆ ಅಂದರೆ ಒಂದು ತಿಂಗಳು ಹೊಲ ಬಿತ್ತೋದು ಇರ್ತದಲ್ಲ, ಹೊಲ ವ್ಯವಸಾಯ ಕೆಲಸ ಇರ್ತದೆ. ಆ ಉದ್ದೇಶಕ್ಕೆ ಯಾವ ಕೆಲಸನೂ ಹಿರೀಕರು ಮಾಡಿರೋದು, ಈಗೇನು ಯಾರೂ ಮಾಡಿಲ್ಲ. ಆ ಉದ್ದೇಶಕ್ಕೆ ಆಷಾಢದ ಅಮಾವಾಸ್ಯೆ ಅಂತ ಹೇಳ್ತಾರೆ. ಹೆಣ್ಣು ತಾಯಿ ಮನೆಯಲ್ಲಿರ್ತಾರೆ, ಗಂಡು ತಂದೆ ಮನೆಯಲ್ಲಿರ್ತಾರೆ. ಹಿಂಗೆ ಇರ್ತದೆ. ಇವೆಲ್ಲ ನಡವಳಿಕೆನೇ. ಆದರೆ ಅವ್ರದ್ದು ಹೆಂಗಪ್ಪ ಅಂತ ಅನ್ನೋದೇನಿಲ್ಲ. ನಾವು ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ನಿಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇವತ್ತು ಶನಿದೇವ್ರನ್ನ ಪೂಜೆ ಮಾಡಿ ಆರಾಧನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಪ್ಪ. ಇವತ್ತು ಶನಿವಾರ ಅಲ್ಲ, ಶುಕ್ರವಾರ. ನಾಳೆ ಶನಿವಾರ, ಅಮಾವಾಸ್ಯೆ ನಾಳೆ. ಇವತ್ತು ಅಮಾವಾಸ್ಯೆ ಆದರೆ ನಾಳೆ ಪಾಡ್ಯಮಿ ಆಯ್ತದೆ. ಆ ಉದ್ದೇಶಕ್ಕೆ ಇವತ್ತೇ ಭಗವಂತನಿಗೆ ಆರಾಧನೆ ಮಾಡಿ ಪೂಜೆ ಮಾಡಿ ಒಳ್ಳೇದು ಮಾಡಪ್ಪ ಅಂತ ಹೇಳಿದ್ದೀನಿ. ನಾವೆಲ್ಲ ಭಗವಂತನ ಪ್ರೇರಣೆ ಮಾಡಬೇಕು. ಭಗವಂತ ಎಲ್ಲರಿಗೂ ಕಷ್ಟ ಕೊಡ್ಬೇಡಪ್ಪ ಭಗವಂತ ಅಂತ ನಾವು ಭಗವಂತನ ಕೇಳಬೇಕು. ಇದು ಎಲ್ಲರಿಗೂ ಅನ್ವಯಿಸ್ತದೆ. ಶುಕ್ರ ಇವತ್ತು ತುಂಬ ಶ್ರೇಷ್ಠವಾಗಿ ಇರ್ತಾನೆ. ಆ ಭಗವಂತನಿಗೆ ಎಲ್ಲರೂ ಶುಕ್ರವಾರ ದಿನ ಹೋಯ್ತಾರೆ, ಅಮ್ಮನ ದೇವಸ್ಥಾನಕ್ಕೆ ಹೋಯ್ತಾರೆ, ಅಪ್ಪನ ದೇವಸ್ಥಾನಕ್ಕೆ ಹೋಯ್ತಾರೆ, ಪೂಜೆ ಮಾಡಿಸ್ಕೊತಾರೆ, ಬರ್ತಾರೆ ಇವತ್ತು. ಯಾಕೆಂದರೆ ಕೆಲವರು ಏನೇನೋ ದೇವಸ್ಥಾನಕ್ಕೆ ಹೋಗಿ ಏನೋ ಮಾಡೋಕ್ಕೆ ಹೋಗ್ತಾರೆ. ಆದರೆ ಮಾಡಬಾರ್ದು, ಕೆಟ್ಟ ಕೆಲಸ ಎಲ್ಲ ಮಾಡಬಾರ್ದು. ಆ ಭಗವಂತ ಇವತ್ತೆಲ್ಲ ನಾಳೆಗೆ ತೊಂದರೆ ಕೊಡ್ತಾನೆ. ಆ ಉದ್ದೇಶಕ್ಕೆ ನೋಡಿ ಎಲ್ಲರೂ ತಿಳುವಳಿಕೆ ತಗೋಬೇಕು. ನಾವು ಹೆಜ್ಜೆ ಇಡಬೇಕಾದ್ರೂ ಪ್ರತಿಯೊಬ್ಬರೂ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಯಾಕೆಂದರೆ ನಾವು ಮಾಡಿದ್ದು ನಾವೇ ಉಣ್ಬೇಕು. ಇನ್ಯಾರು ಏನು ಬೇರೆ ಯಾರೂ ಬರೋದಿಲ್ಲ. ನಾವೇನು ಶಾಶ್ವತ ಇಲ್ಲಿ ಇರೋಂಗೇ ಇಲ್ಲ, ಯಾರೂ ಇರೋಂಗಿಲ್ಲ. ಎಂಥ ಶ್ರೀಮಂತರು ಇರೋದಿಲ್ಲ, ಬಡವರು ಇರೋಂಗಿಲ್ಲ. ಇದು ಖಂಡಿತ ಭಗವಂತನಿಗೆ. ಯಾಕೆಂದರೆ ಎಲ್ಲ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ನಾವು ನೆರೆಯವ್ರನ್ನ ಬೈಕೊಂಡ್ರೆ ನಮ್ಮ ಮನೇಲೇ ಬೇಕಾದಷ್ಟು ತೊಂದರೆ ಇರ್ತವೆ. ಅದನ್ನೆಲ್ಲ ಯೋಚನೆ ಮಾಡಬೇಕು ಪ್ರತಿಯೊಬ್ಬರೂ. ನಾವು ನಮ್ಮ ಮನೇಲಿ ಕೂತ್ಕೊಂಡು ಮುಂದ್ಗಡೆ ಮನೆಗೆ ಕಲ್ಲು ಹೊಡಿಬಾರ್ದು. ಆ ಕಲ್ಲು ನಮಗೆ ಬೀಳ್ತದೆ ಅಂತ ಗೊತ್ತಿರೋದಿಲ್ಲ. ಇದೆಲ್ಲ ತಿಳುವಳಿಕೆ ಇರಬೇಕು. ಭಗವಂತ ಒಳ್ಳೆಯದಾಗಲಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ನಿಮ್ಮ ಗುರುಗಳಾದ ರಾಮಾನಂದ ಗುರುಗಳು. ಈಗ ಟೈಮ್ ಅಂದರೆ 8:05 ಆಗೈತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಶುಕ್ರವಾರ. ಆ ಭಗವಂತ ಎಲ್ಲರಿಗೂ ದಶೆ ಕೊಡಲಿ, ಹಣಕಾಸೆಲ್ಲ ಕೊಡಲಿ. ಏನೇ ಕೆಲಸ ಕೈ ಇಕ್ಕಿದ್ರೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ಕೊಂಡು ಇದನ್ನು ನಿಮಗೆ ನಮಸ್ಕಾರ ಹೇಳ್ಕೊಂಡು ಕೈ ಮುಗಿತೀವಿ. ಸರಿನಾಪ್ಪ? ದೇವ್ರು ಒಳ್ಳೇದು ಮಾಡಲಿ ಅಂತಲೇ ಕೈ ಮುಗಿತೀವಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ನಾಡಿನ ಜನಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಇದು ಹಾರೈಸ್ತೀನಿ. ಯಾರೇ ಇರ್ಬೋದು, ಬಡವರಾಗಲಿ ಶ್ರೀಮಂತರಾಗಲಿ, ಎಂಥರೇ ಇರಲಿ, ಅವ್ರಿಗೆಲ್ಲ ಒಳ್ಳೆಯದಾಗಬೇಕು. ಇವತ್ತು ಅಮಾವಾಸ್ಯೆ ದಿನ ತುಂಬ ಶ್ರೇಷ್ಠ. ಶುಕ್ರವಾರ ಬಂದೈತೆ. ಆ ಉದ್ದೇಶಕ್ಕೆ ನಿಮ್ಗೆ ಹೇಳಿದ್ದು. ನಮಸ್ಕಾರಪ್ಪ.